ಈ ಬಾಯ್ಲಿ ಹಾಯ್ ಹಾಲ್. ಇವತ್ತು ಮಾರ್ನಿಂಗ್ 6 o'clock ಒಂದು ವ್ಲಾಗ್ ಥರ ಸ್ಟಾರ್ಟ್ ಮಾಡಿದ್ದೀನಿ. ಟೆಂಪಲ್ಗೆ ಹೋಗ್ತಾಯಿದ್ವಿ ಅಮಾವಾಸ್ಯೆ ದಿನ. ಸೊ ಮಾರ್ನಿಂಗ್ ಎದ್ದಾಗಲಿಂದ ಚಿಕ್ಕ ಚಿಕ್ಕ ಕ್ಲಿಪ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಇದು ನಮ್ಮ ಮನೆ ಹತ್ರ ಇರೋ ಚಿಕ್ಕ ಗಾರ್ಡನ್, ನಾನು ಬೆಳೆಸಿರೋವಂಥ ಗಾರ್ಡನ್. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲೆಲ್ಲ ಗುಡಿಸ್ಬಿಟ್ಟು ನೀರು ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟ್ ಏನಿದ್ರು ನಂದು ಕೆಲಸ. ನನ್ನ ಪೂಜೆಗೆಲ್ಲ ಇದೇ ಯೂಸ್ ಮಾಡೋದು. ನೆಕ್ಸ್ಟ್ ಒಂದು ವ್ಲಾಗ್ ಮಾಡ್ತೀನಿ ಇಂಡೋರ್ ಪ್ಲ್ಯಾಂಟ್ಸ್ ಆ್ಯಂಡ್ ಔಟ್ಡೋರಲ್ಲಿ ಏನೇನು ಇಟ್ಟಿದ್ದೀನಿ ಅಂತ. ಅಲ್ಲೆಲ್ಲ ತರಕಾರಿ ಹಾಕಿದ್ದೀನಿ ಒಂದು ಬಾಸ್ಕೆಟಲ್ಲಿ. ಇದೆಲ್ಲ ಹೂವಿನ ಗಿಡ. ಇದೇ ಹೂವು ನನ್ನ ಪೂಜೆಗೆಲ್ಲ ಯೂಸ್ ಮಾಡೋದು. ಇದೆ ನೋಡಿ ನಾನು ತಂದಿರೋ ಹೊಸ ಕಿಟನ್. ಎಷ್ಟು ತರಲೆ ಅಂದರೆ ಯಪ್ಪ, ನಂಗೆ ಸಾಕು ಹೋಗ್ತಿದೆ ಇದನ್ನು ನೋಡ್ಕೊಳ್ಳೋ ಅಷ್ಟರಲ್ಲಿ. ಒಂದು ಕೆಲಸ ಮಾಡೋಕ್ಕೆ ಬಿಡಲ್ಲ, ಬಂದ್ಬಿಟ್ಟು ಮಧ್ಯದಲ್ಲಿ ಏನಾದರೂ ಒಂದು ತರಲೆ ಮಾಡ್ತಾ ಇರುತ್ತೆ. ಏನು ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ದೊಡ್ಡ ತಲೆನೋವು ನನಗಂತೂ. ಇದು ಕೊದೆ ಕೊಟ್ಟು ಸಾಕಾಗತ್ತೆ. ಬಟ್ ಟೈಮ್ ಪಾಸ್ ಆಗ್ತಿರೋದೇ ಗೊತ್ತಾಗ್ತಿಲ್ಲ. ಇದು ನಮ್ಮ ಸಾರ ಇರೋದ್ರಿಂದ ಇದರ ನೇಮ್ ನಾನು ಸಾರ ಅಂತ ಇಟ್ಟಿದ್ದೀನಿ. ಇದು ಗರ್ಲ್, ಅದಕ್ಕೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಕಿಟನ್ಗೆ ಎಷ್ಟಾಯಿತು, ಏನು ಎತ್ತ, ಎಲ್ಲಿ ತೊಗೊಂಬಂದೆ ಅಂತ ಎಲ್ಲ ಹೇಳಿ. ಬಟ್ ವರ್ತ್, ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡಿಸುತ್ತೆ. ಏನೋ ಒಂದು ನಮ್ಮನೇಲೇ ಅದೇ ಒಂದು ನಮ್ಮವರಾಗಿ ಹೋಗ್ಬಿಡ್ತು. ತೊಗೊಂಬಂದು ಇನ್ನೂ 1 ವೀಕ್ ಆಗಿಲ್ಲ, ಅಷ್ಟರಲ್ಲೇ ಸಿಕ್ಕಾಪಟ್ಟೆ ಚುರುಕಿದೆ. ತುಂಬ ಆಟ ಆಡುತ್ತೆ, ತುಂಬ ಆ್ಯಕ್ಟಿವ್, ಹೆವಿ ಆ್ಯಕ್ಟಿವ್. ನೋಡಿ ಬಾಲ್ ಎಷ್ಟು ಆಟ ಸಾಮಾನು ತಂದು ಕೊಟ್ಟಿದ್ದೀನೋ ಅದಕ್ಕೆ ನಾನು ಲೆಕ್ಕನೇ ಇಲ್ಲ. ತುಂಬ ಖರ್ಚು ಮಾಡಿಸ್ಬಿಡ್ತು. ನನಗೆ ಬೇಕು ಅಂದರೆ ಪ್ರಾಣನ ಅಂತ ಹೇಳ್ಬೋದು. ತುಂಬ ಇಷ್ಟ ನನಗೆ. ಸಿಕ್ಕಾಪಟ್ಟೆ ಆಟ ಆಡುತ್ತೆ, ಅದನ್ನು ನೋಡೋಕ್ಕೆ ಒಂದು ಖುಷಿ. ನಾವು ಅದ್ರ ಜೊತೆ ಚಿಕ್ಕ ಮಕ್ಕಳಾಗೆ ಆಟ ಆಡೋದು. ಮಾತ್ರ ಹೆವಿ ಆ್ಯಕ್ಟಿವ್. ಒಂದೊಂದು ಸಲ ಏನಾದರೂ ಮಾಡುತ್ತಾ ಸಿಟ್ಟು ಬಂದುಬಿಟ್ರೆ ಒಂದೊಂದು ಓದಿ ಕೊಡ್ತೀನಿ. ಅದು ಬಿಟ್ಟರೆ ಚೆನ್ನಾಗೇ ಇದೆ. ಏನು ಮಾಡ್ತಿದ್ಯಾ? ಇದೇ ಥರ ಏನಾದರೂ ತೀಟೆ ಮಾಡ್ತಾ ಇರುತ್ತೆ. ಅದೇನೋ ಗೊತ್ತಿಲ್ಲ, ಹೂವಿನ ಗಿಡಗಳನ್ನೆಲ್ಲ ಹೋಗಿ ಇದು ಮಾಡುತ್ತೆ. ತುಂಬ ಹಾಳು ಮಾಡಿಬಿಟ್ಟಿದೆ ಒಳಗಡೆ ಇಟ್ಟಿರೋ ಇಂಡೋರ್ ಪ್ಲಾಂಟ್ಸ್ ಎಲ್ಲ. ನನ್ನ ಕಾಲ ಮೇಲೆ ಒಂಥರ ಕಣ್ಣು. ಅದಕ್ಕೆ ನನ್ನ ಕಾಲು ಕಂಡ್ರೆ ಸಾಕು ಬಂದುಬಿಟ್ಟು ಕಷ್ಟ ಇರುತ್ತೆ. ಈಗ ನೆಲ ಒರೆಸ್ತಾ ಇದ್ದೀನಿ. ಮಾರ್ನಿಂಗ್ ಇವಾಗ ಒಂದು 6:45 ಆಗಿರ್ಬೋದು ಅನಿಸುತ್ತೆ. ಬೇಗ ಎದ್ವಿ. ಇವತ್ತು ಟೆಂಪಲ್ಗೆ ಹೋಗ್ಬೇಕಲ್ವ, 9:30ಇಂದನೇ ಟೆಂಪಲಲ್ಲಿ ಹೋಮ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಅರ್ಚಕರು. ಸೊ ಬೇಗ ಎದ್ಬಿಟ್ಟು ನೆಲ ಒರೆಸ್ತಿದ್ದೆ. ನೆಲ ಒರೆಸೋಕ್ಕೂ ಬಿಡ್ತಾ ಇರಲಿಲ್ಲ. ಒಂದು ಕೊಟ್ಬಿಟ್ಟು ಮೇಲ್ಗಡೆ ಕೂರಿಸಿದ್ದೀನಿ, ಇಲ್ಲೇ ಕೂತ್ಕೋಬೇಕು, ಕೆಳಗಡೆ ಹೇಳಿದ್ರೆ ನಿಂಗೆ 1-2 ಬೀಳುತ್ತೆ ಅಂತ. ಬಟ್ ಏನಂದರೆ ಹೇಳಿದ ಮಾತೆಲ್ಲ ಕೇಳುತ್ತೆ, ಅರ್ಥ ಮಾಡ್ಕೊಳ್ಳುತ್ತೆ ನಾವು ಮಾತಾಡೋದೆಲ್ಲ. ಇವತ್ತು ನಿಮ್ಮ ಜೊತೆ ಒಂದು ಏರ್ ಟಿಪ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಒಂದು ಪಾತ್ರೆ ಹಿಡ್ಕೊಂಡು 1-1.5 ಗ್ಲಾಸ್ ಅಥವಾ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಅದಕ್ಕೆ 1 ಸ್ಪೂನ್ ಮೆಂತ್ಯ ಹಾಕಬೇಕು. 1 ಸ್ಪೂನ್ 1.5 ಸ್ಪೂನ್ ಇದನ್ನು ಫಸ್ಟ್ ಹಾಕಿದರೆ ಸಾಕು. ಅದು ಹಾಕಿ ಸ್ವಲ್ಪ ಕುದಿ ಬಂದಮೇಲೆ, ಅದು ಇವಾಗ 1.5 ಗ್ಲಾಸ್ ನೀರು ಹಾಕಿದ್ದೀವಿ ಅಂದರೆ 1/2 ಗ್ಲಾಸ್ ಆಗುತ್ತೆ. ಅದಕ್ಕೆ ಒಂದು 1/2 ಸ್ಪೂನ್ ಗ್ರೀನ್ ಟೀ ಆ್ಯಡ್ ಮಾಡ್ಕೊಬೋದು. ಗ್ರೀನ್ ಟೀ ಪೌಡರು ನಿಮ್ಮ ಮನೇಲಿ ಗ್ರೀನ್ ಟೀ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಟ್ಸ್ ಓಕೆ. ಹೈಬಿಸ್ಕಸ್ ಹೂ ಬರುತ್ತಲ್ಲ, ದಾಸವಾಳದ್ದು, ಅದನ್ನು ಆ್ಯಡ್ ಮಾಡ್ಕೋಬೋದು. ಅದು ಅರ್ಧ ಲೋಟ ಆದಮೇಲೆ ಚೆಂದ ಕುದ್ದಿರುತ್ತಲ್ವ, ಆ ನೀರನ್ನ ತೊಗೊಂಡು ಈ ಥರ ಒಂದು ಬೌಲ್ಗೆ ಸೋಸ್ಕೊಳ್ಳಿ. ಆಮೇಲೆ ನೀವು ಯಾವುದು ಶಾಂಪು ಯೂಸ್ ಮಾಡ್ತೀರಾ ಆ ಶಾಂಪು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಟ್ ಆ್ಯಡ್ ಮಾಡೋಕ್ಕೂ ಮುಂಚೆ ನೀರೆಲ್ಲ ತಣ್ಣಗಾಗಿರಬೇಕು. ಇದನ್ನು ಡೈಲಿ ನೀವು ಏರ್ ವಾಶ್ ಮಾಡ್ತೀರಲ್ಲ ಆ ಥರ ಮಾಡ್ಕೊಳ್ಳಿ. ಬೆಸ್ಟ್ ಟಿಪ್ ಫಾರ್ ಏರ್ ಗ್ರೋತ್ ಆ್ಯಂಡ್ ಏರ್ ಥಿಕ್ನೆಸ್ ಅಂತ ಹೇಳ್ಬೋದು. ಇವಾಗ ಇದೆಲ್ಲ ಪೂಜೆದು ಈ ಥರ ಇದೆ. ನಾನು ಕಾರಣಾಂತರಗಳಿಂದ ಶುಕ್ರವಾರ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಅಮಾವಾಸ್ಯೆ ಅಲ್ವಾ, ನಿನ್ನೆನೇ ಕಳಸ ಎಲ್ಲ ಅಲ್ಲಾಡಿಸಿಟ್ಬಿಟ್ಟಿದ್ದೆ. ಇವಾಗೆಲ್ಲ ತೊಳೆದು ಇಕ್ತಾ ಇದ್ದೀನಿ. ಆ್ಯಂಡ್ ಪೂಜೆಗೆ ಹೂವು ಬೇಕಲ್ವ, ಸೊ ಎಲ್ಲ ಹೂವನೂ ಕಿತ್ಕೊಂಡು ಡೈಲಿ ಹೂವು ಮುಡಿಸ್ತೀನಿ ನಾನು. ಯಾಕಂದರೆ ತುಂಬ ಬೇಜಾನು ಹೂವು ಬಿಡುತ್ತೆ ಡೈಲಿ. ಸುಮ್ಮನೆ ಗಿಡದಲ್ಲಿದ್ದರೆ ಹಾಳಾಗಿಬಿಡುತ್ತಲ್ವ, ಹೇಗೂ ಸ್ನಾನ ಮಾಡ್ಕೊಂಡಿರ್ತೀವಿ ಅಂತ ಹೇಳ್ಬಿಟ್ಟು ದೇವ್ರಿಗೆ ಡೈಲಿ ಹೂವು ಮುಡಿಸ್ತೀನಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಈ ಹೂವದಲ್ಲೇ. ಫಸ್ಟು ನಮ್ಮ ಚಿಕ್ಕ ವಯಸ್ಸಲ್ಲಿ ಹಳ್ಳಿ ಕಡೆ ಎಲ್ಲ ಇದನ್ನೇ ಎಲ್ಲ ಯೂಸ್ ಮಾಡ್ತಿದ್ದಿದ್ದು. ಅದಕ್ಕೆ ನಾ ಅಮ್ಮನಿಗೆ ಹೇಳಿ ತರಿಸ್ಕೊಂಡೆ ಈ ಹೂವಿನ ಗಿಡಗಳನ್ನೆಲ್ಲ. ಖಾಲಿ ಪಾಟ್ಸ್ ಇದ್ದರಲ್ಲೆಲ್ಲ ಹಾಕಿಬಿಟ್ರೆ ಇದು ಮರಿ ಮಾಡಿ ತುಂಬ ಗಿಡಗಳು ಹಾಕಿಬಿಡುತ್ತೆ. ಫೈನಲಿ ಈ ಥರ ಕಾಣಿಸ್ತಾ ಇದ್ದಾರೆ ನಮ್ಮ ದೇವರುಗಳು. ಬಟ್ ನಾನು ಪೂಜೆ ಮಾಡೋವಾಗೆಲ್ಲ ವೀಡಿಯೋ ಎಲ್ಲ ಮಾಡ್ಕೊಳ್ಳಲ್ಲ. ನನಗೆ ಪೂಜೆ ಯಾವುದೇ ಇದ್ರೆ ಡಿಸ್ಟರ್ಬೆನ್ಸ್ ಇಲ್ಲದೆ ಆಗಬೇಕು, ನೀಟಾಗಿ ಮಾಡಬೇಕು ನಾನು. ಅದಕ್ಕೆ ಏನು ವೀಡಿಯೋ ಏನೂ ಮಾಡ್ಕೊಂಡಿಲ್ಲ. ಪೂಜೆ ಆದಮೇಲೆ ಒಂದು 5 ಮಿನಿಟ್ಸ್ ಆದಮೇಲೆ ನಾನು ವೀಡಿಯೋ ಮಾಡ್ಕೊಂಡಿದ್ದು.
ಏನಿಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಬೇಕು ನನಗೆ ನೀಟಾಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ. ಈ ಥರ ಎಲ್ಲ ಪೂಜೆ ಮಾಡಿಬಿಟ್ಟು ಎಲ್ಲದಕ್ಕೂ ನಾನು ಮನೇಲಿ ಎಲ್ಲ ವಿಗ್ರಹಗಳು ತಂದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಹೋಮ್ ಟೂರ್ ಥರ ಮಾಡ್ತೀನಿ, ಅವಾಗೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಇದು ಹೂವು ಹಾಕಿಡೋದು, ಇದು ಮಡಿಕೆ ತಂದಾಗ ತಂದಿದ್ದು, ನಂಗೆ ತುಂಬ ಇಷ್ಟ ಆಯಿತು ಇದು. ಈ ಥರ ಮನೇಲಿ ಏನೋ ಇಡಬೇಕು ನೀರು ಹಾಕಿ. ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೆ, ಅದು ಹಾಳಾಗಿಬಿಡ್ತು. ಅದಕ್ಕೆ ಮಣ್ಣಿನ ತಂದರೆ ಒಳ್ಳೆ ಬೆಟರ್ ಅಲ್ವಾ ಅಂತ ಹೇಳಿ ಮಣ್ಣಿನ ತೊಗೊಂಬಂದಿದ್ದೆ. ಇದೊಂಚೂರು ಕಾಸ್ಟ್ಲಿನೇ, ಬಟ್ ಡೈಲಿ ಈ ಥರ ಹೂವು ಹಾಕಿಟ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಮನೇಲಿ ಚೆನ್ನಾಗಿರುತ್ತೆ. ಗಾಳಿ ಬಂದಾಗೆಲ್ಲ ಈ ಥರ ಅಲ್ಲಾಡ್ತಾ ಇರುತ್ತೆ ಇದು. ಪೂಜೆ ಎಲ್ಲ ಆಯಿತು, ಹೊಟ್ಟೆ ಚುರ್ರು ಅಂತ ಇದೆ. ಇವಾಗ ಒಂದು ಮಿಲೆಟ್ಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಗಂಜಿ ಥರ. ಇದು ನಾನೇ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದು. 2 ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸ್ ಆ್ಯಂಡ್ ಸಿರಿಧಾನ್ಯ ಎಲ್ಲ ಹಾಕಿ ನಾನೇ ಮನೇಲಿ ಮಾಡಿದ್ದು. ಇದು ಇವಾಗ 1 ಸ್ಪೂನ್ ಹಾಕಿದ್ದು. ಇದು ನಟ್ಸ್ ಇರುತ್ತಲ್ಲ, ನಟ್ಸ್ ಪೌಡರು, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್, ಅದು ಎಕ್ಸೆಟ್ರಾ ಅದೆಲ್ಲ ಸೀಡ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು 1 ಸ್ಪೂನ್ ಆ್ಯಡ್ ಮಾಡಿ 2 ಸ್ಪೂನು ಅದು ಮಿಲ್ಕ್ ಪೌಡರ್ ಆ್ಯಡ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಕಲಸಿ 1-2 ಗ್ಲಾಸ್ ನೀರು ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೊಂಚೂರು ಬೆಲ್ಲ ಹಾಕಿ ಒಂದು 10 ಮಿನಿಟ್ಸ್ ಕುದಿಸ್ತೀನಿ. ಕುದ್ದಾದಮೇಲೆ ರೆಡಿ ಆಗುತ್ತೆ. ಡೈಲಿ ನಾನು ಇದೇ ಕುಡಿಯೋದು, ಬಿಕಾಸ್ ನನ್ನ ಕೆಲಸ ಎಲ್ಲ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ 12 ಗಂಟೆ 12:30 ಆಗುತ್ತೆ. ಅದಾದಮೇಲೆ ನಾನು ಮಾಡ್ಕೊಂಡು ತಿನ್ನೋದೆಲ್ಲ ಸ್ವಲ್ಪ ಸುಸ್ತಾಗುತ್ತೆ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಎಲ್ಲ ಮಾಡಿ 1 ಲೋಟ ನೀರು ಗ್ಲಾಸ್ ಕುಡಿದ್ಬಿಟ್ಟು ಅದನ್ನು ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಆಮೇಲೆ ಪೂಜೆ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ತಿನ್ಬೋದು. ಇವಾಗ ಫಿಶ್ಶಿಗೆ ಫುಡ್ ಹಾಕ್ತಾಯಿದ್ದೀನಿ. ಅದೇನೋ ಗೊತ್ತಿಲ್ಲ, ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು ನಮ್ಮನೇಲಿ ಒಂದೊಂದು ಫಿಶ್ ಹೋಗ್ತಾ ಇರುತ್ತೆ, ಸತ್ತೋಗ್ತಾ ಇರುತ್ತೆ, ಏನಕ್ಕಂತ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಆಟಾಡ್ತಾ ಇದೆ ನೋಡಿ ಇವಾಗ ತಿಂದಾದಮೇಲೆ. ಈ ಥರ ಗಂಜಿ ರೆಡಿ ಆಯಿತು. ಇದು ಕುಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಗೋದು ನನಗೆ. ಬೆಳಗ್ಗೆನೇ ತುಂಬ ಹೊಟ್ಟೆ ಹಶ್ವಾಗ್ಬಿಟ್ಟಿರುತ್ತೆ. ಇವಾಗ ರೆಡಿ ಆಗಿಬಿಟ್ಟು ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ನಮ್ಮದಿರೋದು ಮನೆ 3rd ಫ್ಲೋರು. ಓಲೋ ಬುಕ್ ಮಾಡಿದ್ದೆ, ಆಟೋ ಬುಕ್ ಮಾಡಿದ್ದೆ, ಬಂತು. ಇವಾಗ ಹೋಗ್ತಾಯಿದ್ವಿ ಮಲ್ಲೇಶ್ವರಮಲ್ಲಿರೋ ಗಂಗಮ್ಮ ಟೆಂಪಲ್. ಗಂಗಮ್ಮ ನಮ್ಮ ಮನೆ ದೇವರು. ಸೊ ನಾನು ಯುಗಾದಿ ಹಬ್ಬದ ದಿನ ಹೋಗಿ ಮಡ್ಲಕ್ಕಿ ಕೊಡೋಕೆ ಹೋಗಿದ್ದೆ. ಅವ್ರೇನೋ ಅರ್ಚಕರು ಅಮಾವಾಸ್ಯೆ ದಿನ ಬಾ ಅಮ್ಮ ಅಂತ ಹೇಳಿದರು, ಹೋಮ ಇದೆ ಅಂತ ಹೇಳಿ. ಅದಕ್ಕೆ ಇವತ್ತು ಹೋಗಿದ್ದೆ. ಅಮಾವಾಸ್ಯೆ ಅಲ್ವಾ, ಎಲ್ಲರೂ ದೀಪ ಹಚ್ತಾಯಿದ್ರು. ಸೊ ನಾವು ನಿಂಬೆಹಣ್ಣಿನ ದೀಪ ಹಚ್ಚೋದು ಬೇಡ, ಈ ಥರ ಬೆಲ್ಲ ದೀಪ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬೆಲ್ಲ ದೀಪ ತೊಗೊಂಡು ಅದು 2-3 ನಿಂಬೆಹಣ್ಣು ಏನಕ್ಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಎಂಟ್ರಿ ಕೊಟ್ವಿ ಟೆಂಪಲ್ ಒಳಗಡೆ. ಸಿಕ್ಕಾಪಟ್ಟೆ ರಶ್ ಇತ್ತು. ಯಪ್ಪ, ಈ ದೇವರು ನೋಡೋಕೆ 2 ಕಣ್ಣು ಸಾಲದು. ಎಷ್ಟು ಚೆಂದ ಇದೆ ದೇವಿ ಅಂತ ಹೇಳಿದರೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಆ ವೈಬ್ಸ್ನೆಲ್ಲ. ದೇವರ ದರ್ಶನ ಮಾಡಿಕೊಂಡು ಇದು ಜೋಕಾಲಿಲಿ ಕೂರಿಸಿದ್ರು ಈ ಅಮ್ಮ, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಇದೊಂದು ಗ್ಲಾಸಲ್ಲಿ ಇಟ್ಟಿದ್ದಾರೆ ವಿಗ್ರಹನ. ಮಲ್ಲೇಶ್ವರಮಲ್ಲಿ ಯಾರಾದರೂ ಹೋಗಿದ್ದರೆ ಗೊತ್ತಿರುತ್ತೆ ನಿಮಗೆ ಆ ಟೆಂಪಲ್ ಹೇಗಿದೆ, ಅಲ್ಲಿರೋ ವೈಬ್ಸ್ ಹೇಗಿದೆ ಅಂತ. ಇದು ನಮ್ಮ ಗಣಪ. ಸಿಕ್ಕಾಪಟ್ಟೆ ಚೆನ್ನಾಗಿರ್ತಾರಪ್ಪ, ಯಾವಾಗ ನೋಡಿದ್ರು ಅಷ್ಟೇ. ಯುಗಾದಿ ಹಬ್ಬದ ದಿನ ಅಂತೂ ತುಂಬ ಜನ ಇದ್ದರು. ಇವತ್ತು ಅಷ್ಟೇ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರು. ಹಿಂಗೆ ಅಮ್ಮನ ಚೆನ್ನಾಗಿದ್ದಲ್ಲ. ಇಲ್ಲಿ ಅರ್ಚಕರ ಹತ್ರ ಏನೋ ಚೀಟಿ ತೊಗೊಂಬಂದ್ಬಿಟ್ಟು ಕೆಂಪು ದಾರ ಕೈಲಿ ಕಟ್ಟಿಸ್ಕೊತಾ ಇದ್ರು. ಅವತ್ತು ಅಮಾವಾಸ್ಯೆ ಎಲ್ಲ, ಅದಕ್ಕೆ ಕಟ್ಟಿಸ್ಕೊಳ್ತಾಯಿದ್ರು ಜನ ಎಲ್ಲ. ನಾವೇನು ಕಟ್ಟಿಸ್ಕೊಳಕ್ಕೆ ಹೋಗಲಿಲ್ಲ, ಆಲ್ರೆಡಿ ನನ್ನ ಕೈಯಲ್ಲಿ ಒಂದು ದಾರ ಇತ್ತು. ಕೆಳಗಡೆ ಹೋಮ ನಡೀತಾ ಇರೋದು. ಅವ್ರು ಹೇಳಿದ್ರು ಸ್ಟೆಪ್ಸ್ ಹಿಡ್ಕೊಂಡು ಕೆಳಗಡೆ ಹೋಗಮ್ಮ ಅಂತ ಹೇಳಿ. ಇವಾಗ ಅಲ್ಲಿ ಹೋಮ ನಡೀತಾ ಇದೆಯಲ್ಲ, ಕೆಳಗಡೆ ಹೊಂಟ್ವಿ. ಅಪ್ಪ ವಿಡಿಯೋ ಮಾಡ್ತಿದ್ರೆ ಎಲ್ಲರೂ ನಮ್ಮನ್ನೇ ನೋಡ್ತಾರೆ, ಅದಕ್ಕೆ ವಿಡಿಯೋ ಸ್ಟಾಪ್ ಮಾಡಿ ಆಮೇಲೆ ಈ ಕಡೆ ಬಂದು ಸಂಕಲ್ಪ ಮಾಡಿಸ್ಬೇಕಿತ್ತು. ಅಲ್ಲಿ ಮಾಡಿಸೋವಾಗ ಒಂದು ಚಿಕ್ಕ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ನೋಡಿ. ಮಂತ್ರ ಹೇಳ್ತಾ ಇದ್ದಾರೆ ಅರ್ಚಕರು. ಹೋಮ ಎಲ್ಲ ಮುಗಿಸ್ಕೊಂಡು ಮತ್ತೆ ಮೇಲ್ಗಡೆ ಬಂದ್ವಿ. ಮೇಲ್ಗಡೆ ಬಂದು ನಾನು ನಿಮ್ಮೂರು ನಿಂಬೆಹಣ್ಣು ಏನಕ್ಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಬನ್ನಿ ತೋರಿಸ್ತೀನಿ ಅದನ್ನು. ನಾನು ಅದೇ ಹೇಳಿದ್ನಲ್ಲ, ನಾನು ಏನಾದರೂ ಪೂಜೆ ಮಾಡೋವಾಗ ಎಲ್ಲ ನಾನು ವೀಡಿಯೋ ಏನೋ ಮಾಡ್ಕೊಳ್ಳಲ್ಲ. ಎಲ್ಲ ಆದಮೇಲೆ ಲಾಸ್ಟಲ್ಲಿ ಸುಮ್ಮನೆ ಜಸ್ಟ್ ಮಾಡಿದ್ದಷ್ಟೇ ಇದು. ಇದಂತೂ ಈ ಅಮ್ಮ ನೋಡೋಕ್ಕೆ 2 ಕಣ್ಣು ಸಾಲದು. ಏನು ಪಳ ಹೊಳಿತಾ ಇದ್ರು ಹಂಗೆ ಈ ಅಮ್ಮ. ಚೆಂದ ಕಾಣಿಸ್ತಾಯಿದ್ರು.
ಇಲ್ಲೊಂದು ತ್ರಿಶೂಲ ಉಂಟು. ಅಲ್ಲಿ ರಿಸೆಪ್ಷನ್ ಥರ ಇದೆ ಟೆಂಪಲಲ್ಲಿ. ಅಲ್ಲಿ ಒಂದು ಯೆಲ್ಲೋ ಕಲರ್ ಬಟ್ಟೆ ಕೊಡ್ತಾರೆ. ಆಮೇಲೆ ಒಂದು ಚೀಟಿ ಕೊಡ್ತಾರೆ 20 ರೂಪೀಸ್ ಕೊಟ್ಟರೆ. ನಿಮ್ದು ಏನಾದರೂ ಹರಕೆ ಇದ್ದರೆ ಅಥವಾ ನಿಮ್ಗೆ ಏನಾದರೂ ಆಗಬೇಕು ಅಂತಿದ್ದರೆ ಅದರಲ್ಲಿ ಬರೆದ್ಬಿಟ್ಟು ಅದು ಹರಕೆ ಥರ ಗಂಟು ಕಟ್ಬಿಟ್ಟು ಅಲ್ಲಿ ತ್ರಿಶೂಲ ಇದೆಯಲ್ಲ ಅಲ್ಲಿ ಕಟ್ಬಿಟ್ಟು 3 ನಿಂಬೆಹಣ್ಣು ಚುಚ್ಚಿಬಿಟ್ರೆ ಅದು ನಾಸ ನಿಮ್ಮದು ನೆರವೇರುತ್ತೆ ಅಂತ ಹೇಳ್ತಾರೆ ಅರ್ಚಕರು. ಟೆಂಪಲಿಂದ ಹೊರಗಡೆ ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು, ತುಂಬ ಹೊಟ್ಟೆ ಹಶ್ವಾಗಿತ್ತು. ಅದು ಪ್ರಸಾದ ಕೊಟ್ಟಿದ್ದರು ಹೋಮದ್ದು, ಅದೆಲ್ಲ ತೊಗೊಂಡು ಮತ್ತೆ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಬಂದ್ವಿ. ಬೇಗನೆ ಕರ್ಕೊಂಬಂದರು ಈ ಅಂಕಲು. ಮೇಲೆ ಹತ್ತೋ ಅಷ್ಟರಲ್ಲಿ ಸುಸ್ತಾಗ್ಬಿಟ್ಟಿತ್ತು. ನನಗೊಂದು ಕಡೆ ಚಿಂತೆ, ಪಾಪ ನಮ್ಮ ಸಾರಾ ಏನು ಮಾಡ್ತಿದ್ದಾಳೋ ಅಂತ ಹೇಳಿ. ಬಂದ ತಕ್ಷಣ ಡೋರ್ ತೆಗೆದ ತಕ್ಷಣ ಬಂದಳು, ಮಿಯಾವ್ ಮಿಯಾವ್ ಅಂದ್ಕೊಂಡು. ಅಲ್ಲಿ ಒಳಗಡೆ ಮಂಚದ ಕೆಳಗಡೆ ಹೋಗಿ ಮಲಗಿದ್ಲಲ್ಲ, ಅಲ್ಲೆಲ್ಲ ಡಸ್ಟ್ ಇತ್ತು, ಫುಲ್ಲೆಲ್ಲ ಹತ್ಕೊಂಡು ಕಿವಿ ಕೊಡ್ತಾ ಇದ್ದಾಳೆ. ಆಮೇಲೆ ಬಂದ ತಕ್ಷಣ ಅವಳಿಗೆ ಫುಡ್ ಹಾಕಿ ಅವಳದ್ದು ಒಂಚೂರು ಫೇಸೆಲ್ಲ ಕ್ಲೀನ್ ಮಾಡಿದ್ವಿ, ಅಲ್ಲೆಲ್ಲ ಡಸ್ಟ್ ಹಚ್ಕೊಂಡಿತ್ತು ಅಂತ ಹೇಳಿ. ಸುಮ್ಮನೆ ಕ್ಲೀನ್ ಮಾಡಿಸ್ಕೊತಾಳೆ, ಗುಡ್ ಗರ್ಲ್ ಇವಳು. ನಮ್ಮ ಮನೆ ಹತ್ರ ತುಂಬ ಬರ್ಡ್ಸ್ ಇದೆ. ಈಗ ಸೌಂಡ್ ಬರ್ತಿದೆ ನೋಡಿ, ಇವಾಗಲೂ ವಾಯ್ಸ್ ಓವರ್ ಕೊಡುವಾಗ. ಇದೇ ಪೆಟ್ ವೈಪ್ಸು, ಚೆನ್ನಾಗಿದೆ ಇದು. ಆಮೇಲೆ ಮಧ್ಯಾಹ್ನ ಅಷ್ಟು ಒಂದು 2:30 ಆಗಿತ್ತು ಅನ್ಕೋತೀನಿ. ಇವಾಗ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಒಂದು ಪ್ಯಾನ್ ಇಟ್ಟು ಮ್ಯಾಗಿ ಮಾಡ್ತಾಯಿದ್ದೀನಿ, ವೆಜಿಟೇಬಲ್ ಎಲ್ಲ ಹಾಕಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಇವಾಗ ಹಸಿಮೆಣ್ಸಿಕಾಯಿ ಒಂದು 5-6 ಹಚ್ಕೊಂಡಿದ್ದೀನಿ. ನನಗೆ ಖಾರ ಇರಬೇಕು, ಸ್ಪೈಸಿಯಾಗಿ. 1 ಬೌಲ್ ಈರುಳ್ಳಿ, ಅಲ್ಲ 2 ಬೌಲೇ ಹಾಕಿದ್ದೀನಿ ನಾನು. ಬಟ್ ನನಗೆ ಹೆಂಗೆ ಗೊತ್ತಾ, ಮ್ಯಾಗಿ ಮಾಡಿದರೆ ಅದರಲ್ಲಿ ವೆಜಿಟೇಬಲ್ಸೇ ಇರಬೇಕು, ಮ್ಯಾಗಿ ಇರಬಾರ್ದು. ಆ ಥರ ಸ್ವಲ್ಪ ಮ್ಯಾಗಿಗೆ ಜಾಸ್ತಿ ತರಕಾರಿ ಹಾಕ್ತೀನಿ. 1-2 ಟೊಮೊಟೊ ಹಾಕಿದ್ದೀನಿ. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆಂದ ಹುರ್ಕೊಂಡು. ಇವಾಗ 1 ಕಪ್ ಕ್ಯಾಪ್ಸಿಕಮ್, 1 ಕಪ್ ಬೀನ್ಸ್, ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಕಪ್ಪು ಕ್ಯಾರೆಟು, ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಕಪ್ ಆಲೂಗಡ್ಡೆ ಹಾಕ್ತಾಯಿದ್ದೀನಿ, ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಕಪ್ಪು ಸ್ವೀಟ್ ಕಾರ್ನ್. ನಮ್ಮನೇಲಿತ್ತು, ಕಾರ್ನ್ ಸುಮ್ಮನೆ ವೇಸ್ಟ್ ಆಗುತ್ತಲ್ವ ಅಂತ ಆ್ಯಡ್ ಮಾಡಿದ್ದು. ಫಸ್ಟ್ ಟೈಮ್ ಆ್ಯಡ್ ಮಾಡಿದ್ದು, ಟೇಸ್ಟ್ ಮಾತ್ರ ಮಸ್ತಿತ್ತು. ನೀವು ಇದ್ರೆ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಮ್ಯಾಗಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಅದನ್ನು ಒಂದು 2 to 5 ಮಿನಿಟ್ಸ್ ಬೇಯಕ್ಕೆ ಬಿಟ್ಬಿಡ್ತೀನಿ. ಬೇಯಿತು ಅದು. ಇವಾಗ ನೀರು ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು 3 ಗ್ಲಾಸ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಲಿಡ್ ಕ್ಲೋಸ್ ಮಾಡಿದೆ. ಅದೆಲ್ಲ ಕುದಿ ಬರಬೇಕು, ಫುಲ್ ಬೇಯಬೇಕಲ್ವ ತರಕಾರಿ ಎಲ್ಲ, ಅಲ್ಲಿವರೆಗೂ ಲಿಡ್ ಕ್ಲೋಸ್ ಮಾಡಿ ಆಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಫುಲ್ ಕುದ್ದಿದೆ. ಇವಾಗ ಮ್ಯಾಗಿ ಪೌಡರ್ ಇರುತ್ತಲ್ಲ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಅದು ಒಂದು ಕುದಿ ಬಂದಮೇಲೆ ಮ್ಯಾಗಿ ಆ್ಯಡ್ ಮಾಡಬೇಕು. ನಮ್ಮ ಮನೆ ಹತ್ರ ತುಂಬ ಬರ್ಡ್ಸ್ ಉಂಟು. ಒಂದು ಮರ ಇದೆ ಆಯಿತಾ, ಮನೆ ಮುಂದೆ, ಮನೆ ಹಿಂದೆ. ಬ್ಯಾಂಗ್ಳೂರಲ್ಲಿ ಆ್ಯಕ್ಚುಲಿ ನನಗೆ ಗೊತ್ತೇ ಇರಲಿಲ್ಲ ಈ ಥರನೂ ಇರುತ್ತೆ ಅಂತ. ಈ ವೆಹಿಕಲ್ ಸೌಂಡ್ ಕೇಳಿ ಸಾಕಾಗಿತ್ತು. ಬಟ್ ನಮ್ಮ ಮನೆ ಹತ್ರ ಅದೇನೋ ಗೊತ್ತಿಲ್ಲ, ಗಾಡ್ ಗ್ರೇಸಿಂದ ಸಿಕ್ಕಾಪಟ್ಟೆ ಪಕ್ಷಿಗಳು. ಅದರಲ್ಲಂತೂ ಕಾಗೆಗಳಂತೂ ಹೆವಿ ಇದೆ. ಸಂಜೆ ಆದರೆ ಸಾಕು ಬಂದೆ ಕಾಕ ಅಂತ ಇರುತ್ತೆ, ತಿನ್ನೋಕ್ಕೆ ಏನಾದರೂ ಹಾಕು ಅಂತ ಹೇಳಿ. ಫೈನಲಿ ಮ್ಯಾಗಿ ರೆಡಿ ಆಯಿತು. ತಿಂದುಬಿಟ್ಟು ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು, ನಮ್ಮ ಸಾರಾಗೋಸ್ಕರ ಬುಕ್ ಮಾಡಿದ್ದೆ. ಇದನ್ನು ಶಾಪಲ್ಲೇ ಹೋಗಿ ಕೇಳಿದೆ, ಕೂಂಬೆಲ್ಲ ಒಂದು ಕೂಂಬಿಗೆ 350 ರೂಪೀಸ್ ಹೇಳಿದರು. ಬಟ್ ಅಷ್ಟಕ್ಕೆ ಮೀಶೋದಲ್ಲಿ ಒಂದು ಸೆಟ್ ಫುಲ್ ಬಂದಿತ್ತು, ಕೂಂಬು ಆಫರಲ್ಲಿ. ತೋರಿಸ್ತೀನಿ ರೀ. ಬಾಕ್ಸ್ ಓಪನ್ ಮಾಡಿ ಇವಾಗಲೂ ನೋಡಿ ಕೋಗಿಲೆ ಕೂಗ್ತಾ ಇದೆ ನಾನ್ ಸ್ಟಾಪ್. 24 hours ಅಂದರೆ ನೈಟಲ್ಲಿ ಮಾತ್ರ ಮಲಗಿರ್ತಾವೆ ಅವು. ಇನ್ನು ಮಿಕ್ಕಿದಾಗೆಲ್ಲ ಏನಾದರೂ ಸೌಂಡ್ ಮಾಡ್ತಾನೆ ಇರ್ತವೆ. ಇದೊಂದು ಅಂದರೆ ಏನಾದರೂ ಏನಾದರೆ ಬಾಚಕ್ಕೆ ಅದು. ಇದು ಕೊಂಬು, ಇದಕ್ಕೆ ಮಸಾಜಿಂಗ್ ಮಾಡೋದು ಇದೆ ಅದರಲ್ಲಿ. ಇದು ನೈಲ್ ಕಟ್ಟರ್, ಅದಕ್ಕೆ ನೈಲ್ ಕಟ್ ಮಾಡೋಕ್ಕೆ. ಇದು ಸ್ನಾನ ಮಾಡಿಸೋದು, ಅದರೊಳಗಡೆ ಶಾಂಪು ಹಾಕ್ಕೊಂಡು ಸ್ನಾನ ಮಾಡಿಸೋದು. ಇದು ನೋಡಿ ಈ ಥರ ಇದೆ. ಕ್ವಾಲಿಟಿ ಮಾತ್ರ ಚೆಂದ ಇದೆ. ಯಾರ ಮನೆಯಲ್ಲಾದರೂ ಪೆಟ್ಸ್ ಇದ್ದರೆ ತಗೊಳ್ಳಿ, ಯೂಸ್ ಆಗುತ್ತೆ ನಿಮಗೆ ಅಂತ ಹೇಳಿ ನಾನು ವಿಡಿಯೋ ಹಾಕಿದ್ದೀನಿ. ಯೂಸ್ಫುಲ್ ಆದರೆ ತಗೊಳ್ಳಿ. ಲಿಂಕ್ ಬೇಕಾದರೆ ಹೇಳಿ, ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದು ನೈಲ್ ಕಟ್ಟರು ಚೆಂದ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಟೇಕ್ ಕೇರ್.